ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಓಪನ್ ಮಾಡಿಟ್ಟಿರೋದು ಕ್ರೂಡ್ ಆಯಿಲ್. ಇದು ನೋಡ್ರಿ, ಕ್ರೂಡ್ ಆಯಿಲ್ ಒಳಗೂ ಟ್ರೇಡ್ ಮಾಡ್ತೀನಿ. ಇದು ಕ್ರೂಡ್ ಆಯಿಲ್ದ ಜುಲೈ ಫ್ಯೂಚರ್. ಆ್ಯಂಡ್ ಈ ಸೈಡ್ ಇರೋದು ಪುಟ್ ಸೈಡ 6,350 ಪುಟ್ಟ. ಆ್ಯಂಡ್ ಈ ಸೈಡ್ ಇರೋದು 6,350 ಕಾಲ್ ಸೈಡ. ಸೊ ನಾನು ಇದ್ರೊಳಗೂ ಟ್ರೇಡ್ ಮಾಡ್ತೀನಿ. ಆ್ಯಂಡ್ ಇದ್ರೊಳಗೆ ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಗೆ ಇನ್ನೊಂದು ಏನಂತಂದ್ರೆ ಪೇಷನ್ಸ್ ಲೆವೆಲ್ ಭಾಳ ಬೇಕು ಇದ್ರೊಳಗೆ. ನಿಫ್ಟಿ 50 ಒಳಗೆ ಯಾವ ರೀತಿ ನಾವು ಟ್ರೇಡ್ ಮಾಡ್ತಲ್ಲ ಆ ರೀತಿ ಒಳಗೆ ಇದ್ರೊಳಗೆ ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದ್ರೊಳಗೆ ಲಿಕ್ವಿಡಿಟಿ ಕಮ್ಮಿ ಇರ್ತೈತಿ ಆ್ಯಂಡ್ ಮೂಮೆಂಟಮ್ ಆಗೋದು ಸ್ಲೋ ಆಗಿರ್ತೈತಿ. ಸೊ ಅದಕ್ಕೆ ನಾನು ಇದ್ರೊಳಗೆ ಏನು ಮಾಡ್ತೀನಿ, 30 ಮಿನಿಟ್, 15 ಮಿನಿಟ್, 45 ಮಿನಿಟ್ ಈ ರೀತಿ ಟೈಮ್ ಫ್ರೇಮ್ ಇಲ್ಲದ ನೋಡಿರಿ. ನಾ ಇದ್ರೊಳಗೆ ಯೂಸ್ ಮಾಡೋದು 45 ಮಿನಿಟ್ ಟೈಮ್ ಫ್ರೇಮ, ಇಲ್ಲಾಂದ್ರೆ 30 ಮಿನಿಟ್, ಲಾಸ್ಟ್ ಅಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀನಿ ಇದನ್ನ ಟ್ರೇಡ್ ಮಾಡ್ಬೇಕಾದ್ರೆ. ಆ್ಯಂಡ್ ಇದನ್ನ ಟ್ರೇಡ್ ಮಾಡೋದು ಯಾವಾಗ ಅಂತಂದ್ರೆ ಈವ್ನಿಂಗ್ ಮಾಡ್ಬೇಕು. ಆಲ್ಮೋಸ್ಟ್ 6 ಗಂಟೆ ಮುಂದೆ ಟ್ರೇಡ್ ಮಾಡತ್ರ ಅಂದ್ರೆ ಇದ್ರೊಳಗೆ ಲಿಕ್ವಿಡಿಟಿನೂ ಬರ್ತೈತಿ, ಮೂಮೆಂಟಮು ಇರ್ತೈತಿ. ಆ ಟೈಮ್ದಾಗ ಏನಾಗ್ತೈತಿ, ಮೂಮೆಂಟಮ್ ಬರ್ತಿರ್ತಲ್ಲ, ಅವಾಗ ಅದನ್ನು ಕ್ಯಾಚ್ ಮಾಡಿ ನಾವು ಇದ್ರೊಳಗೆ ಎಕ್ಸಿಟ್ ಆಗ್ಬೋದು. ಆ್ಯಂಡ್ ಇದ್ರೊಳಗೆ ಇನ್ನೊಂದು ಏನು ಬೆನಿಫಿಟ್ ಐತೆ ಅಂತಂದ್ರೆ ಕ್ರೂಡ್ ಆಯಿಲ್ದಾಗ ಇದ್ರೊಳಗೆ ಸ್ಟಾಪ್ ಲಾಸ್ ಭಾಳ ಸಣ್ಣ ಬರ್ತಾವೆ. ನಮಗೆ ಸ್ಟಾಪ್ ಲಾಸ್ ಏನಕ್ಕವು ಭಾಳ ಸಣ್ಣ ಬರ್ತಾವೆ. 5 ರೂಪಾಯಿ, 10 ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ 10 ರೂಪಾಯಿ ಒಳಗೂ ಸ್ಟಾಪ್ ಲಾಸ್ ಬರ್ತಾವೆ. ಅದನ್ನ 10 ರೂಪಾಯಿ ಸ್ಟಾಪ್ ಲಾಸ್ ಇಟ್ಟು ನಾವು ಒಂದು ಲಾಟ್ ಟ್ರೇಡ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಭಾಳ ಮ್ಯಾಕ್ಸಿಮಮ್ ಅಂದ್ರೆ 1000 ರೂಪೀಸ್ ಲಾಸ್ ಆಗ್ಬೋದು. ಬಟ್ ಇದ್ರೊಳಗೆ ಮೂಮೆಂಟಮ್ ಸಿಕ್ತು ನಿಮ್ಗೆ, ಅದ ನೀವು ಡೈರೆಕ್ಷನ್ ಸೈಡ್ ಮೂಮೆಂಟಮ್ ಸಿಕ್ತಂದ್ರೆ 20, 30, 40 ಈ ರೀತಿ ಮೂಮೆಂಟಮ್ ಕೊಡ್ತೈತಿ. ಸೊ ಸಣ್ಣ ಸ್ಟಾಪ್ ಲಾಸ್ ತೊಗೊಂಡು ಟ್ರೇಡ್ ಮಾಡೋರ ಬಿಗಿನರ್ ಯಾರು ಅದಾರಲ್ಲ, ನಿಫ್ಟಿ 50 ಒಳಗಿನ್ನ ಟ್ರೇಡ್ ಮಾಡ್ಬೇಕನ್ನತ್ತಿರಲ್ಲ, ಅವ್ರ ಇದ್ರೊಳಗೆ ಟ್ರೇಡ್ ಮಾಡಿ ನೋಡ್ರಿ. ಯಾಕಂದರೆ ಇದ್ರೊಳಗೆ ಸ್ಟಾಪ್ ಲಾಸು ಕಮ್ಮಿ ಬರ್ತಾವೆ ಆ್ಯಂಡ್ ಇದ್ರೊಳಗೆ ಪೇಷನ್ಸ್ ಲೆವೆಲು ಹೆಚ್ಚಿರ್ತೈತಿ. ಅಂದರೆ ನೀವು ಟೈಮ್ ಎಷ್ಟು ಮಾರ್ಕೆಟಿಗೆ ಕೊಡ್ತೀರಿ ಅನ್ನೋದು ಗೊತ್ತಾಗೈತಿ. ಇದ್ರಾಗ ನಿಫ್ಟಿ 50 ಒಳಗೆ ಏನಾಕೈತಿ, 20 ಪಾಯಿಂಟ್, 30 ಪಾಯಿಂಟ್ ಮ್ಯಾಕ್ಸಿಮಮ್ 50 ಪಾಯಿಂಟನ್ನು ಮಾರ್ಕೆಟ್ ಏನು ಮಾಡ್ತೀವಿ, ಒಂದು ಕ್ಯಾಂಡಲ್ದಾಗ ನಿಮ್ದು ಸ್ಟಾಪ್ ಲಾಸ್ ಸೆಟ್ ಮಾಡಿ ಮಾರ್ಕೆಟ್ ಮೂಮೆಂಟಮ್ ಮಾಡ್ತೈತಿ. ಬಟ್ ಇದ್ರೊಳಗೆ ಹಂಗಲ್ಲ, ಇದ್ರೊಳಗೆ ಮಾರ್ಕೆಟ್ ಮೂಮೆಂಟಮ್ ಆಗ್ತೈತಿ, ಬಟ್ ಆ ರೀತಿ ಸ್ಟಾಪ್ ಲಾಸ್ ಇಟ್ಟು ಆ್ಯಂಡ್ ಈ ಮ್ಯಾನಿಪುಲೇಷನ್ ಕಮ್ಮಿ ಇದ್ರೊಳಗೆ. ಸೊ ಟ್ರೇಡ್ ಮಾಡೋರು ಏನು ಮಾಡ್ರಿ ಅಂತಂದ್ರೆ ಕ್ರೂಡ್ ಆಯಿಲ್ದಾಗೂ ಒಂದು ಸ್ವಲ್ಪ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇದ್ರೊಳಗೆ ಸ್ಟಾಪ್ ಲಾಸ್ ಭಾಳ ಚಿಕ್ಕದು ಬರ್ತಾವೆ. ಆ್ಯಂಡ್ ನೀವು ಟ್ರೇಡ್ ಮಾಡತ್ರ ನಿಮ್ಗೆ ಪೇಷನ್ಸ್ ಲೆವೆಲೂ ಇನ್ಕ್ರೀಸ್ ಆಕೈತಿ. ಇದ್ರೊಳಗೆ ಈಗ ನಾನು ಟೈಮ್ ಫ್ರೇಮ್ ತೆಗೆದಿಟ್ಟಿರೋದು 45 ಮಿನಿಟ್ ಅದ. ಸೊ ಇಲ್ಲಿ ಒಂದು ಅಪಾರ್ಚುನಿಟಿ ಐತಿ. ಬಟ್ ಇದೇನು ಮಾಡ್ಬೇಕಂತಾರೆ, ಈ ಏನು ದೊಡ್ಡ ಕ್ಯಾಂಡಲ್ ಬಂದಿದಲ್ಲ, ಸೊ ಮೇನ್ ಕ್ಯಾಂಡಲ್ ಇತರ ಲೆವೆಲ್ಸ್ನ ಬ್ರೇಕ್ಔಟ್ ಮಾಡಬೇಕಿದೆ. ಇಲ್ಲಿ ನೋಡಿರಿ, ಈ ಲೆವೆಲ್ಸ್ ಏನಾದರೂ ಬ್ರೇಕ್ಔಟ್ ಮಾಡ್ತಂತಂದ್ರೆ ನಾನು ಇದ್ರೊಳಗೆ ಒಂದು ಟ್ರೇಡ್ನ ಮಾಡ್ಬೇಕನ್ನತ್ತೀನಿ. ಸೊ ನೋಡೋಣ, ಇನ್ನೂ ಈ ಟ್ರೇಡ್ ಏನು ತೊಗೊಂಡಿಲ್ಲ. ಬಟ್ ಈ ಟ್ರೇಡ್ ಆದಮೇಲೆ ಏನೇನಾಗೈತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲೇನು ಲೆವೆಲ್ಸ್ ನಾವು ಮಾರ್ಕ್ ಮಾಡಿದ್ವಲ್ಲ, ಸೊ ಇಲ್ಲಿ ನೋಡಿರಿ, ಮಾರ್ಕೆಟಲ್ಲಿ ಇದನ್ನು ಅಂದರೆ ಸಿ ಸೈಡಲ್ಲಿ ಇದನ್ನು ರಿಜೆಕ್ಷನ್ ತೊಗೊಯ್ತು. ಆ್ಯಂಡ್ ಮೇನ್ ಕ್ರೂಡ್ ಆಯಿಲ್ ಫ್ಯೂಚರ್ನು ಅಲ್ಲಿದ್ದನ್ನು ರಿಜೆಕ್ಷನ್ ತೊಗೊಯ್ತಿ. ಸೊ ಇದ್ರಾಗ ಟ್ರೇಡ್ ಮಾಡ್ಬೇಕಂತಂದ್ರೆ ಮೋಸ್ಟ್ ಟೈಮಿಂಗ್ ಏನೈತೆ ಅಂತಂದ್ರೆ 6 ಗಂಟೆ ಮುಂದೆ. ಯಾಕಂದ್ರೆ ಅಲ್ಲಿ ವೆಲಟಿಲಿಟಿ ಇರ್ತೈತಿ, ಮೂಮೆಂಟಮ್ ಇರ್ತೈತಿ. ಸೊ ನಿಮ್ದು ಐದರ್ ಸ್ಟಾಪ್ ಲಾಸ್ ಹಿಟ್ ಆಕೈತಿ, ಇಲ್ಲ ಪ್ರಾಫಿಟ್ ಬರ್ತೈತಿ, ಟಾರ್ಗೆಟ್ ಹಿಟ್ ಆಕೈತಿ. ಸೊ ಈ ಟೈಮ್ದಾಗ ಏನು ಮಾಡ್ಬೇಕಂತಂದ್ರೆ ಜಸ್ಟ್ ಅನಾಲಿಸಿಸ್ ಮಾಡೋದು, ಕ್ರೂಡಲ್ಲಿ ಯಾವ ರೀತಿ ಮೂಮೆಂಟಮ್ ಆಗ್ತೈತಿ. ಸೊ ಹಂಗಾದ್ರೂ ನೀವು ನಿಫ್ಟಿ 50 ಟ್ರೇಡ್ ಮಾಡೋದಿರ್ತಾರೆ, ನಿಫ್ಟಿ 50 ನೋಡ್ಕೊಂತೀರಿ. ಅವಾಗ ಇದನ್ನು ಟೈಮ್ ತೆಗೆದ ಇದನ್ನು ನೋಡ್ಕೊಂಡು ಕುಂತ್ರೆ ಏನಾಗ್ತೈತಿ, ಇದ್ರೊಳಗೆ ಒಂದು ಸ್ವಲ್ಪ ನಿಮ್ಗೆ ನಾಲೆಜ್ ಚಲೋ ಬಂತಂದ್ರೆ ಕ್ರೂಡ್ ಆಯಿಲ್ದಾಗ ನಾವು ಈವ್ನಿಂಗನ್ನು ಟ್ರೇಡ್ ಮಾಡಿ ದುಡ್ಡು ಮಾಡ್ಬೋದು. ಸೊ ಅದನ್ನ ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದೀನಿ. ಸೊ ಇದ್ರಾಗ ನಾನು ಟ್ರೇಡ್ ಏನು ಮಾಡ್ತೀನಿ, ಈವ್ನಿಂಗನ್ನು ಟ್ರೇಡ್ ತೊಗೋತೀನಿ. ಈವ್ನಿಂಗ್ ಟ್ರೇಡ್ ಮಾಡೋದ್ರಿಂದ ಮೂಮೆಂಟಮು ಬರ್ತೈತಿ. ಇವಾಗ ನೋಡಿರಿ, ಜಸ್ಟ್ ಮೂಮೆಂಟಮ್ ಯಾವ ರೀತಿ ಬರೈತಿ. ಬಟ್ ಇದು ಬ್ರೇಕ್ಔಟ್ ಆಗದಾನ ನಾವು ಇಲ್ಲಿ ಟ್ರೇಡ್ ಮಾಡೋಕ್ಕೆ ನಡೆಯೋದಿಲ್ಲ. ಸೊ ಲೆಟ್ ಸಿ ಮತ್ತೇನು ಮುಂದೆ ಏನಾಗ್ತೈತೆ ಅನ್ನೋದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ಚಾನಲ್ನ ಯಾರ್ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಷನ್ ಅನಿಸಿದೆಲ್ಲಷ್ಟೇ ಲೈಕ್ ಮಾಡಿರಿ. ಆ್ಯಂಡ್ ನಿಮ್ಗೆ ಏನಾರ ಕ್ವೆರಿ ಇದ್ದು ಅಂದ್ರೆ ಒಂದು ಏನಾದರೂ ಕ್ವಶನ್ ಅದು ಏನಾದರೂ ಇದ್ರೆ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು.